ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸರ್ವಜನರೇ, ನಿಮಗೆಲ್ಲರಿಗೂ ಒಂದು ವರ್ಷದಲ್ಲಿ ಬೈಬಲ್ ಈ ಸಂಚಿಕೆಗೆ ಸ್ವಾಗತ. ವಿಶೇಷವಾಗಿ ಇಂದು ನಾವು ಸಂಖ್ಯಾಕಾಂಡ ಅಧ್ಯಾಯ 26, ಧರ್ಮೋಪದೇಶ ಕಾಂಡ ಅಧ್ಯಾಯ 27, ಕೀರ್ತನೆ 111. Yes, dear brothers and sisters in Christ Jesus, today we will be reflecting on the book of Numbers, chapter 26, book of Deuteronomy, chapter 27, book of Psalms, chapter 111. Coming back to the book of Numbers, into the context, we see census was taken before entering into the promised land of all the Israelites. Yes, and when we really remember, the first census was taken when they began the journey in the wilderness in the first chapter of Numbers. And now this is the latest census, and especially many people would have passed away. That is due to disobedience from the people to the Lord. And having three key themes here: continuity and renewal. Yes, the Lord preserves new generation for the promised land on the first hand. Secondly, inheritance and the land. Allocation of land done accordingly the size of the tribes. Looking at the size of the tribes, the lands were allocated, but land was not given to any Levite. Yes. Thirdly, judgment and mercy. The Lord's mercy was upon all the Israelites. Yes. And even the Levites, or the people who served God, they were counted separately. ಹೌದು ಪ್ರಿಯರೇ, ಸಂಖ್ಯಾಕಾಂಡವನ್ನು ನೋಡುವಾಗ ಇಲ್ಲಿ ನಾವು ನೋಡುತ್ತೇವೆ, ಅವರ ಒಂದು ಜನಗಣತಿಯನ್ನು ತೆಗೆದುಕೊಳ್ಳಲಾಯಿತು. ಎಲ್ಲ ಇಸ್ರಾಯೇಲರ ಜನಗಣತಿ, ಮೊದಲ ಜನಗಣತಿ ಆಗಿದ್ದು ಅವರು ಆ ಒಂದು ಮರುಭೂಮಿಯಲ್ಲಿ ಅವರ ಪ್ರಯಾಣವನ್ನು ಶುರು ಮಾಡಿದಾಗ ಅದನ್ನು ಸಂಖ್ಯಾಕಾಂಡ ಅಧ್ಯಾಯ 1ರಲ್ಲಿ ನೋಡುತ್ತೇವೆ. ತದನಂತರ ಅಧ್ಯಾಯ 26ರಲ್ಲಿ ಈ ಕೊನೆಯ ಜನಗಣತಿ ಆಗುತ್ತದೆ. ಅವರು ವಾಗ್ದಾನದ ನಾಡಿಗೆ, ಅಂದರೆ ಅದರ ನಾಡಿಗೆ ಹೋಗುವುದ ಮುಂಚೆ. ಹೌದು, ಇಲ್ಲಿ ನಾವು 3 ಅಂಶಗಳನ್ನು ನೋಡಬಹುದು. ಆ 3 ಅಂಶಗಳೆಂದರೆ, ಮೊದಲನೆಯದಾಗಿ ಇದು ನಿರಂತರವಾದ ಪ್ರಕ್ರಿಯೆ. ಪ್ರಕ್ರಿಯೆಯಲ್ಲಿ ದೇವರು ಅವರೊಂದಿಗಿದ್ದರು ಮಾತ್ರವಲ್ಲ, ಆ ಒಂದು ವಾಗ್ದಾನವನ್ನು ನವೀಕರಿಸಿದರು ಸರ್ವೇಶ್ವರ ಸ್ವಾಮಿ. ಅದೇ ರೀತಿ ಅನೇಕ ಜನರಿಗೆ ಅವರ ಪಿತ್ರಾರ್ಜಿತ ಆಸ್ತಿಯನ್ನು ಕೊಡಲಾಯಿತು. ಅವರಿಗೋಸ್ಕರ ಭೂಮಿಯ ಎಲ್ಲ ಕುಲಗಳಿಗೆ ಭೂಮಿಯನ್ನು ಕೊಡಲಾಗಿತ್ತು. ಹೌದು, ಸ್ವತ್ತಾಗಿ ಎಲ್ಲರಿಗೂ ಭೂಮಿಯನ್ನು ಕೊಟ್ಟರು. ಅದೇ ರೀತಿ ವಿಶೇಷವಾದ ತೀರ್ಪು, ಸಮಾನವಾದ ತೀರ್ಪು, ಒಳ್ಳೆಯ ತೀರ್ಪು ಹಾಗೂ ದೇವರ ಕರುಣೆ ಈ ಜನರ ಮೇಲಿತ್ತು. ಹೌದು, ಅದೇ ರೀತಿ ಎಲ್ಲ ಲೇವಿಯರನ್ನು ಸಹ ಎಣಿಕೆ ಮಾಡಲಾಗಿತ್ತು. ಅವರು ಎಲ್ಲ ಇಸ್ರಾಯೇಲರು 20 ವರ್ಷ ಮೇಲ್ಪಟ್ಟವರು 6 ಲಕ್ಷದ ಮೇಲಿದ್ದಂತೆ ಇವರು ಎಲ್ಲ ಲೇವಿಯರು 23,000 ಇದ್ದರು. ಹೌದು, ಅದೇ ರೀತಿ ಧರ್ಮೋಪದೇಶ ಕಾಂಡ ಅಧ್ಯಾಯ 27 ನೋಡುವಾಗ ಆ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ವಿಶೇಷವಾಗಿ ಅಲ್ಲಿ ಈ ಒಂದು ವಾಗ್ದಾನದ ಪುನರ್ ನವೀಕರಣವಾಗುತ್ತದೆ. ಹೌದು, ಏಕೆಂದರೆ ವಿಶೇಷವಾಗಿ ದೇವರು ಅವರಿಗೆ ಪ್ರಾಮಾಣಿಕರಾದ ವಿಶ್ವಾರ್ಹರಾಗಿದ್ದರು. ಅದೇ ರೀತಿಯಲ್ಲಿ ಆಶೀರ್ವಾದ, ಶಾಪಗಳನ್ನು ನಾವು ಗಮನಿಸಬಹುದು. ಅಂದರೆ ಯಾವಾಗ ಇಸ್ರಾಯೇಲರು ಈ ಸರ್ವೇಶ್ವರ ಸ್ವಾಮಿಯ ವಿರುದ್ಧ ನಡೆದರೋ ಅಲ್ಲಿ ಅವರಿಗೆ ಸಾವು ಉಂಟಾಯಿತು. ಯಾವಾಗ ವಿಧೇಯರಾದರೂ ಅಲ್ಲಿ ಆಶೀರ್ವಾದ ಉಂಟಾಯಿತು. ಅದೇ ರೀತಿ ವಿಶೇಷವಾಗಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಎಸ್, when we look into the context of Deuteronomy 27, we see the final speech of Moses to the Israelites as they before entered into the promised land. Yes, and here we see covenantal renewal. The Lord was committed to all the people whom he chose, and blessing and curses. When the people obeyed the Lord blessed them. But when people disobeyed him, he cursed them. And finally, we see community responsibility. The responsibility was upon the people. Yes, and coming to Psalm 111, the psalm is a hymn of praise and is part of human psalms. And especially when we look into the themes, there are 3 themes: God's faithfulness,
is so faithful to all the people, and covenant relationship. He, the Lord always provide. Lord was very generous. He gives provision to all the people and also blesses them with salvation. Thirdly, wisdom and reverence, and especially there was wisdom given to all the people by the Lord who obeyed him, and they also revered the ಲಾರ್ಡ್. ಹೌದು ಪ್ರಿಯರೇ, ಈ ಒಂದು ವಿಶೇಷವಾದ ಈ 111ನೇ ಕೀರ್ತನೆ ಒಂದು ಸ್ತುತಿ ಸ್ತೋತ್ರದ ಕೀರ್ತನೆ ಆಗಿದೆ. ಮಾತ್ರವಲ್ಲ, ಈ ಕೀರ್ತನೆಯಲ್ಲಿ ನಾವು ದೇವರ ವಿಶ್ವಾಸಾರ್ಹತೆಯನ್ನು ನೋಡಬಹುದು, ಅವರ ಪ್ರಾಮಾಣಿಕ ಪ್ರೀತಿಯನ್ನು, ಇವರೊಂದಿಗಿದ್ದ ಪ್ರೀತಿಯನ್ನು ನಾವು ಕಾಣಬಹುದು. ಆದರೆ ಅದೇ ಪ್ರಾಮಾಣಿಕ ಪ್ರೀತಿಯನ್ನು ಇವರು ಈ ಪುನಃ ತೋರಿಸಿರುವುದರಲ್ಲಿ ಇವರು ವಿಫಲರಾಗುತ್ತಾರೆ. ಆದರೆ ಸರ್ವೇಶ್ವರ ಸ್ವಾಮಿ ಅವರನ್ನು ಕ್ಷಮಿಸುತ್ತಾರೆ. ಪ್ರೀತಿಯ, ಕ್ಷಮೆಯ, ದಯೆಯನ್ನು, ಹೃದಯವನ್ನು ಅವರಿಗೆ ನೀಡುತ್ತಾರೆ. ಹೌದು, ಇಂದು ನಮಗೆ ಬೇಕಾಗಿರೋದು ಅದೇ. ಅದಕ್ಕಾಗಿ ನಾವು ವಿಶೇಷವಾಗಿ ಈ ಸಂಚಿಕೆಯಲ್ಲಿ ಕೇಳೋಣ. ಏಕೆಂದರೆ ಈ ಸಂಚಿಕೆ ನಮಗೆ ಪ್ರೀತಿಯ ಸಂಚಿಕೆ ಆಗಬೇಕು. ಏಕೆಂದರೆ ಇದು ನಮ್ಮ ವಾಗ್ದಾನವನ್ನು ಪುನಃ ನವೀಕರಿಸಲು, ನಾವು ದೇವರಲ್ಲಿ ನಂಬಿಕೆ ಇರಿಸಿ ಮುನ್ನಡೆಯಲು, ನಾವು ದೇವರಲ್ಲಿ ವಿಶ್ವಾಸವಿಟ್ಟು ಅವರೊಂದಿಗೆ ಜೀವಿಸಲು ಮಾತ್ರವಲ್ಲ, ನಾವು ದೇವರ ಮಕ್ಕಳು. ಪ್ರತಿಯೊಬ್ಬನು ದೇವರ ಮಗ, ಪ್ರತಿಯೊಬ್ಬಳು ದೇವರ ಮಗಳು. ಆದ್ದರಿಂದ ಇಂದು ದೇವರು ನಮಗೆ ಕೊಟ್ಟಿರುವ ಕಟ್ಟಳೆ, ವಾಗ್ದಾನಗಳನ್ನು ನವೀಕರಿಸೋಣ, ದೇವರೊಂದಿಗೆ ಬಾಳೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.